ಶಕೀರ ಅರ್ಪಿಸುವೆನು ಸ್ವೀಕರಿಸುವ ಬೇಗ ನೀ ಸರಳ ಸರಳ ಸರಳ. ಕಡಿಮೆ ಏನೋ ಕಾಲೇಜ್ ದಿನಗಳಲ್ಲಿ ಸ್ವಲ್ಪ ಗಾಂಜಾ ಇತ್ತು, ಈಗ ಅದು ಕೂಡ ಬದಲಾಗಿದೆ. ತಂದೆಯವರು ತೀರಿದ ಮೇಲೆ ದಂಧೆ ಬಿಟ್ಟಾಕಿದೀವಿ ಅಂತಂದವರು ಕಾಲೇಜಿನ ದಿನಗಳಲ್ಲಿ ಇನ್ನು ಗಾಂಜಾ ಹವ ಇತ್ತು ಅಂತಂದ್ರೆ ಇದೆ ಅಂತಾನೆ ಅದರ ಅರ್ಥ. ನೀವು ಯಾರ ಕಣ್ಣಿಂದ ಅದು ತಪ್ಪಿಸಿಕೊಳ್ಳಬಹುದು, ಬಟ್ ಈ ಪೊಲೀಸರ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಸರ್, ನಿಮ್ಗೆ ಯಾರು ತಪ್ಪು ಮಾಹಿತಿ ನೀಡಬೇಕು. ತಪ್ಪು ಮಾಹಿತಿ ನೀಡಿದ್ರು ಅದರಲ್ಲೊಂದು ಸತ್ಯದ ಅಂಶ ಇದೆ. ಸಣ್ಣ ಕಂಪನಿ ಇಟ್ಕೊಂಡು ಒಂದಿಷ್ಟು ನಿಯತ್ತಿನ ಜನ ಒಳಗೆ ಕೆಲಸ ಮಾಡ್ತಾ ಇದ್ರೆ, ನೀವು ಸಾಕಿರುವ ಕಚಡ ನಾಯಿಗಳು ಕಂಪನಿಯೊಳಗಿರುವ ಇನ್ನೊಂದು ಅಂಡರ್ಗ್ರೌಂಡ್ ಅಲ್ಲಿ ಹೆರಾಯಿನ್, ಡ್ರಗ್ಸ್, ಮಾದಕಗಳಂತ ಟ್ಯಾಬ್ಲೆಟ್ಸ್ ಗಳನ್ನು ತಯಾರು ಮಾಡಿ ಸಪ್ಲೈ ಮಾಡುವವರು ಯಾರು? ನೀವು ತಾನೇ. ಹಲೋ, ಸಾಯಿ ಕಿರಣ್ ಅಂಡ್ ರವಿ ಕಿರಣ್. ಇವತ್ತು ನನ್ನಿಂದ ತಪ್ಪಿಸ್ಕೊಳ್ಬಹುದು, ರಾಜಕೀಯ ಹಿಡಿತದಿಂದನೂ ಗೆಲುವು ಸಾಧಿಸಬಹುದು. ಆದ್ರೆ ನಾಳೆ ಇದೇ ಕಾಕಿಗಳು ನಿಮ್ಮ ಇಡೀ ಜಾಲವನ್ನೇ ಸೆರೆ ಹಿಡಿಯುತ್ತೆ. ಇವನು ನಕಲಿ PSI ಅಲ್ಲ, ಅಸಲಿ PSI. ಅವನು ಎಂತವನೇ ಇದ್ರು ನನ್ನ ಮನಸ್ಸಿನಲ್ಲಿ ಮುಂದೆ ಆಗಲೇಬೇಕು. ನಿಮ್ಮಂತ ಸಮಾಜ ಘಾತಕರನ್ನ ಸದೆಬಡಿದು ಸಮಾಧಿ ಮಾಡುವುದೇ ಈ ರಮಣನ ಡ್ಯೂಟಿ. ಇನ್ನು ಕೆಲವೇ ದಿನಗಳಲ್ಲಿ ನಿಮ್ಮ ಅಕ್ರಮ ಅಡ್ಡಗಳನ್ನ ನೆಲಸಮ ಮಾಡಿ ಸಮಾಜದಲ್ಲಿ ಸತ್ಯದ ಸಸಿ ನೆಡ್ತೀನಿ. ತಮ್ಮನ ಆಡಿಯಾಗಲು ನಾನು ನಿರಪರಾಧಿ ಸರ್, ನಾನು ನಿರಪರಾಧಿ. ದಾರಿಯ ಮಧ್ಯೆ ನೀನು ಹೇಗೆ ಸಿಗಾಕೊಂಡೆ? ಸರ್, ನನ್ನ ತಂಗಿ ರಕ್ಷಿತಾ ಹಾಗೂ ನಮ್ಮ ಬಾವ ರಘುನಾಥ್ ಮನೆ ಬಿಟ್ಟ ವಿಷಯ ನನ್ನ ಕಿವಿಗೆ ಬಿತ್ತು. ಆಮೇಲೆ ಅವರನ್ನು ಕರೆದುಕೊಂಡು ಬಂದು ನಮ್ಮ ಮನೆಯಲ್ಲಿ ಆಶ್ರಯ ನೀಡಿದರಾಯ್ತೆಂದು ಪಾವನ ಮನೆ ದಾರಿ ಹಿಡಿದು ಹೊರಟದೆ. ಹೋಗುವ ದಾರಿಯಲ್ಲಿ ರಕ್ಷಿತಾ ಸತ್ತು ಹೇಳುವಾಗಿ ರಘುನಾಥ್ರಿಗೆ ನೀವೇ ರೇಪ್ ಮಾಡಿ ಕೊಲೆ ಮಾಡಿದಿ ಅಂತ ಹೇಳಿದವರು ಯಾರು? ಸಾಯಿ ಕಿರಣ್ ಬಂದು ನನ್ನ ಮೇಲೆ ಸುಳ್ಳಿನ ಅಪವಾದವನ್ನು ಹೊರಿಸಿ, ಅದು ಕೂಡ ಭಾವನವರು ನಮ್ಮ ಬಿಟ್ಟರು. ಇಷ್ಟೇ ಅಲ್ಲಿ ನಡೆದ ಕತೆ. ನಮ್ಮ ಠಾಣೆಗೆ ಬಂದು ನಮ್ಮ ಹವಾಲ್ದಾರ್ ಸಾಹೇಬ್ರ ಹತ್ರ ನೀನೇ ರೇಪ್ ಮಾಡಿ ಕೊಲೆ ಮಾಡಿದೀಯ ಅಂತ ಕೇಸ್ ಮಾಡಿದ್ರಿಂದ ನಿನ್ನ ಮೇಲೆ FIR ರಿಜಿಸ್ಟರ್ ಆಗಿತ್ತು. ಆ ಬೆಡ್ ಮೇಲೆ ನಿನ್ನನ್ನು ಬಂಧಿಸಬೇಕಾಗಿತ್ತು. ಅಣ್ಣ, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಪ್ಪ. ಸಭೆ ಯಾಕೋ ನಿನ್ನ ಡ್ಯೂಟಿಯನ್ನ ನೀನು ಮಾಡಿದೆ, ಒಟ್ಟಲ್ಲಿ ನಾನು ನಿರಪರಾಧಿ ಆದ್ರೆ ಸಾಕು. ರಿಯಲಿ ನೀನು ನಿರಪರಾಧಿ. ಅಕ್ಕ ರಕ್ಷಿತಾಳ ಪೋಸ್ಟ್ ಮಾರ್ಟಮ್ ನಿಂದ ಗೊತ್ತಾಯ್ತು ನೀನು ಅಪರಾಧಿ ಅಲ್ಲವಿತ್ತು. ಸಾಯಿ ಕಿರಣ್ ಹಾಗೂ ಇನ್ನು ಇಬ್ಬರನ್ನ ಕೂಡ್ಲೆ ಬಂಧಿಸಬೇಕಾಗಿದೆ. ಇನ್ನು ಕೆಲವೇ ದಿನಗಳಲ್ಲಿ ಅವಳ ಜಾಲ ಕಂಡು ಹಿಡಿದು ಸತ್ಯ ಏನು ಅನ್ನೋದನ್ನ ಕಂಡು ಹಿಡಿದು ಆ ಬೇವರ್ಸಿ ನನ್ನ ಮಕ್ಕಳನ್ನ ಕಾರಾಗೃಹದ ಕೈಗೆ ಹಾಕಲಿಲ್ಲ ಅಂದ್ರೆ ನಿಮ್ ತಮ್ಮ ರಮಣನೇ ಅಲ್ಲ. ಬ್ರದರ್, ಈ ವಿಷಯ ನನ್ನ ಭಾವ ರಘುನಾಥನಿಗೆ ಗೊತ್ತಾದ್ರೆ ಸಾಕು, ನಾನೇ ಧನ್ಯ. ಈಗಾಗಲೇ ಅವನಿಗೆ ಮನವರಿಕೆಯಾಗಿದೆ. ನನ್ನ ಭಾವನಿಗೆ ತಾನು ಬೈದೆ ಅಂತ ಮನದಲ್ಲೇ ದುಃಖಿಸುತ್ತಿದ್ದಾನ. ಈಗ ಮಗುವಿನ ಜೊತೆ ಸಿವಿಲ್ ಹಾಸ್ಪಿಟಲ್ ಇದ್ದಾರೆ. ಬಟ್ಟೆ ಬದಲಾಯಿಸ್ಕೋಬಹುದು. ನಾವಿಬ್ರು ಆ ರಘುನಾಥರನ್ನ ನೋಡಿ ಬರೋಣ.
ರಕ್ಷಿತ, ನಾನು ನಿನ್ಗೆ ಯಾವತ್ತೂ ಹೇಳಿದೆ ನನ್ನನ್ನೇ ನೀನು ಮದುವೆ ಆಗುವ ಅಂತ. ಮದುವೆಯನ್ನು ಅವಮಾನಿಸಿದೆ. ನಿನ್ನ ದೇಹದ ಸುಖವನ್ನು ನಾವು ಮೂವರು ಸೇರಿ ಹಣವನ್ನು ತೀರಿಸಿಕೊಂಡು ಬಿಟ್ಟವು. ನಿನ್ನ ತಮ್ಮ ಸಾಹಿತ್ಯನ ಜಾಣ್ಮೆನಿಂದ ನಿನ್ನಣ್ಣ ಹತ್ತದ ಅಡಿಯಲ್ಲಿ ಜೈಲು ಸೇರಿದ್ದಾನೆ. ಅವನ ಹತ್ತಿಗೆ ಇದು ನಿನ್ನ ಗಂಡ ರಘುನಾಥನನ್ನು ಮಚ್ಚಿಯಿಂದ ಕೊಚ್ಚಿ ಕೊಚ್ಚಿ ಅಮ್ಮ ಹೆಚ್ಚಿಯನ್ನು ಹೆಚ್ಚಿಸ್ಕೊಡ್ತೀವಿ. ಮುಂದೆ ಹೃದಯದಲ್ಲಿ ಜಾಗ ಕೊಡ್ತೀವಿ. ಮನಸ್ಸು ಕಟ್ಟರೆ ಸಮಾಧಿ ಮೇಲೆ ಹೂ ಇಡ್ತೀವಿ. ಅಣ್ಣ, ನೀನು ಅಂದುಕೊಂಡಾಗೆ ಮಾಡಿದ್ರೆ ಮಾತ್ರ ನಾವು ನೆಮ್ಮದಿಯಿಂದ ಬದುಕಬಹುದು. ಇಲ್ಲ ಅಂದ್ರೆ ಕೇಸ್ ರಿಟರ್ನ್ ಆದ್ರೆ ಮುಖ್ಯ ಕಾಯ್ದೆ ಜೈಲಲ್ಲಿ ಅನುಭವಿಸಬೇಕಾಗುತ್ತೆ. ಜೈಲು ವಾಸ ಅನುಭವಿಸುವ ಮೊದಲು ಆ ರಮಣ್ಣ ಹೆಣ ಮಾಡಿದ್ರೆ ಈಗಲೇ ಹೋಗಿ ನಮ್ಮ ಫ್ಯಾಮಿಲಿ ಲಾಯರ್ನ ಭೇಟಿಯಾಗಿ ಆ ವಿಷಯದ ಬಗ್ಗೆ ಅಂತ ತಿಳ್ಕೊಂಡು ಬರ್ತೀನಿ. ಮಾಮ, ನಾವು ಮಾಡಿದ ಪ್ಲಾನ್ ಎಲ್ಲ ಫೇಲ್ ಆಯ್ತು. ಇನ್ನು ನಮಗೆ ಸೆರೆಮನಿಯೇ ಗ್ಯಾರಂಟಿ. ರಕ್ಷಿತಾಳನ್ನು ನಾವೇ ರೇಪ್ ಮಾಡಿದ್ದು ಅಂತ ಬಂದು ಆ ರಾಜೀವನ ಬಿಡುಗಡೆಯಾಗುವುದರ ಜೊತೆಗೆ ರಕ್ಷಿತಾಳನ್ನು ಉಸಿರಾಡುತ್ತೀವಿ ಅಂತ. ನಾವುಗಳೇ ಅಂತ ಪೊಲೀಸರಿಗೆ ಹೇಗೆ ಗೊತ್ತಾಯ್ತು? ಗಗನ್ ಎಂಬ ವ್ಯಕ್ತಿ ಅವಳು ಸತ್ತ ಸಮಯದಲ್ಲಿ ಇದ್ದಂತೆ. ಹಾಗಾಗಿ ಅವನ ಹೇಳಿಕೆ, ಮಾಮ ಸಾಹಿತ್ಯನ ಹೇಳಿಕೆ, ಅದರಿಂದ ಭರತ್, ಸತ್ಯ ಹೊರಬರ ಮುಂಚೆ ನಮ್ಮ ಅಣ್ಣನ ಜೊತೆ ಹೋಗಿ ಕೇಸಿನ ವಾಸನ ಹೊರಬರಂತ ತಿಳಿಯಬೇಕು. ಇವಾಗ ಮೊದಲು ಹೋಗಿ ಅಡ್ವೊಕೇಟ್ ಅನ್ನು ಭೇಟಿಯಾಗಿ ಈ ಕೇಸಿಗೆ